ಇಡೀ ಭಾರತ ದೇಶದಂತೆ ಶ್ರೀ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಇಂದು ದೇಶದಂತ ಒಂದು ಆಚರಣೆಯಾದರೆ ಆಲ್ಮೇಲ್ ತಾಲೂಕಿನಲ್ಲಿ ಕೂಡ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಶ್ರೀ ರಾಮ ಭಕ್ತರಿಂದ ಆಚರಿಸಲಾಯಿತು. ಕಡಣಿ ಗ್ರಾಮದಲ್ಲಿ ಕೂಡ ಶ್ರೀ ರಾಮ ಭಕ್ತರಿಂದ ಶ್ರೀ ರಾಮ ಬಂಟ ಹನುಮಾನ ಮಂದಿರದಲ್ಲಿ ಅಭಿಷೇಕ ಮಾಡಿ ಪೂಜೆ ಸಲ್ಲಿಸಿ ನಂತರ ಗ್ರಾಮದ ರಸ್ತೆಯಲ್ಲಿ ಶ್ರೀರಾಮನ ಮೂರ್ತಿಯನ್ನು ಮೆರವಣಿಗೆ ಮಾಡುತ್ತಾ ಗ್ರಾಮದ ಎಲ್ಲ ದೇವಸ್ಥಾನಗಳಿಗೆ ಪೂಜೆ ಸಲ್ಲಿಸಿದರು. ಜೈ ಶ್ರೀರಾಮ್ ಎಂದು ಘೋಷಣೆ ಕೂಗುತ್ತಾ ಕರಡಿ ಸಕಲ ಶ್ರೀರಾಮ ಭಕ್ತರು ಮೆರವಣಿಗೆ ನಡೆಸಿದರು. ಬಳಿಕ ಶ್ರೀ ರಾಮ ಮಂದಿರಕ್ಕೆ ಬಂದು ಪೂಜೆ ಸಲ್ಲಿಸಿ ದೀಪ ಬೆಳಗಿಸಿದರು. ನಂತರ ರುಚಿಯಾದ ಅನ್ನಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು, ಅದನ್ನು ಸೇವಿಸಿದರು. 500 ವರ್ಷಗಳಿಂದ ಶ್ರೀ ರಾಮ ಭಕ್ತರ ಕನಸು ಇಂದು ನನಸಾಗಿದೆ ಅಂತಕ್ಕಂಥ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ರು. ಈ ಹರ್ಷದಲ್ಲಿ ಅವರು ಎಲ್ಲಾಡಿ ಸಂತೋಷದಲ್ಲಿ ಜೈ ಶ್ರೀರಾಮ್ ಎಂದು ಘೋಷಣೆಯನ್ನು ಕೂಗುತ್ತಾ ಇದ್ರು. ಈ ಕೂಗು ಮುಗಿಲು ಮುಟ್ಟುವಂತ ರೀತಿಯಲ್ಲಿತ್ತು. ಪೊಲೀಸ್ ಠಾಣೆಯ PSI ಆಗಿರ್ತಕ್ಕಂಥ ಹಡ್ಕರ್ ಸರ್ ಮಾತನಾಡಿ ಎಲ್ಲಾ ಜನರು ಶಾಂತತೆ ಕಾಪಾಡಿಕೊಂಡು ಹೋಗಬೇಕು, ಜಾತಿ ಭೇದ ಭಾವವನ್ನು ಮರೆತು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ನಡೆಸಿಕೊಂಡು ಸಾಗಬೇಕು ಅಂತಕ್ಕಂಥ ಮಾತನ್ನು ಹೇಳಿದರು. ವರದಿ ಬಸವರಾಜ್ ಪರಸಟ್ಟಿ. ದಿನ ಒಂದು ಕಡ್ನಿ ಎಲ್ಲ ಗ್ರಾಮಸ್ಥರು ಎಲ್ಲ ಸರ್ವ ಧರ್ಮದವರು ಎಲ್ಲರೂ ಸೇರಿ ಈ ಒಂದು ಅಯೋಧ್ಯೆಯಲ್ಲಿ ಆಗ್ತಕ್ಕಂಥ ಇತಿಹಾಸ ಸೃಷ್ಟಿಯಾದಂಥ ಒಂದು ರಾಮಮೂರ್ತಿ ಪ್ರತಿಷ್ಠಾಪನಾ ಅಂಗವಾಗಿ ಇವತ್ತಿನ ದಿನ ಕಡ್ನಿ ಗ್ರಾಮಸ್ಥರು ಸಹಿತ ಅತ್ಯಂತ ವಿಜೃಂಭಣೆಯಿಂದ ಅತ್ಯಂತ ಸರಳವಾಗಿ ಶಾಂತ ರೀತಿಯಿಂದ ಇಲ್ಲಿಯೂ ಸಹಿತ ಒಂದು ರಾಮನ ಭಕ್ತಿಗೆ ಒಂದು ಪಾತ್ರರಾಗಿದ್ದಾರೆ. ಹಾಗಾಗಿ ತಾವು ಎಲ್ಲ ಕಡ್ನಿ ಸಮಸ್ತ ಗ್ರಾಮಸ್ಥರಲ್ಲಿ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಕೇಳ್ಕೊಳ್ಳೋದೇನಪ್ಪ ಅಂತಂದ್ರೆ ಎಲ್ಲ ಸರ್ವ ಧರ್ಮದವರು ಸೇರಿ ಈ ಒಂದು ಹಬ್ಬವನ್ನು ಅತ್ಯಂತ ಶಾಂತ ರೀತಿಯಿಂದ ಒಂದು ಶಿಸ್ತುಬದ್ಧವಾಗಿ ಆಚರಣೆ ಈಗಾಗಲೇ ಮಾಡ್ತಾಯಿದ್ದೀರಿ, ಇನ್ನು ಮುಂದೂ ಸಹಿತ ಮಾಡ್ತೀರಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಂಡು ಯಾವುದೇ ಅಹಿತಕರ ಘಟನೆ ಆಗದಂತೆ ತಾವು ನೋಡ್ಕೊಳ್ಬೇಕು. ನಮ್ಮ ಪೊಲೀಸ್ ಇಲಾಖೆ ಯಾವತ್ತೂ ಕೂಡ ನಿಮ್ಮ ಜೊತೆ ಇರ್ತೈತಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೇವೆ. ಭೈರವಾಕಾರ